Hi, hello, welcome back to my YouTube channel Monica Vlogs. Guys, ಕಡೆಯ ಶ್ರಾವಣ ಶನಿವಾರ ಇರೋದ್ರಿಂದ ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಂದೆಲ್ಲ ಆಲ್ಮೋಸ್ಟ್ ಆಗಲೇ 8 ಗಂಟೆಗೆ ರೆಡಿ ಆಯಿತು. ಇವಾಗ ಟೈಮ್ ಬಂದು ಕರೆಕ್ಟಾಗಿ 10:20. ಇನ್ನು ನನ್ನ ಹಸ್ಬೆಂಡ್ಗೆ ಹೊಡೆದಿಲ್ಲ ಅನ್ಸ್ಕೊಂಡು ಬರುತ್ತೆ. ನಿಮ್ಮ ಕಾರ್ ಇವಾಗ ತೊಳ್ಕೊಂಡು ಕೂತಿದ್ದಾರೆ. ನಂದು ಪೂಜೆನೂ ಆಯಿತು, ಟಿಫನು ನಾನು ತಿಂದ್ಬಿಟ್ಟೆ, ಎಲ್ಲ ಆಗೋಯ್ತು ಗೈಸ್. ಹಿಂಗೆ ಕಾಣಿಸ್ತಾ ಇದ್ದೀನಿ. ಸ್ಯಾರಿ ಹಾಕ್ಕೊಂಡು ನಂತರ ಡ್ರೆಸ್ ಸಿಂಪಲ್ ಹಾಕ್ಕೊಂಡೆ ದೇವ್ರ ಮನೆ ಪೂಜೆನೂ ಮಾಡಿದ್ದೀನಿ. ಆ್ಯಂಡ್ ಟಿಫನ್ಗೆ ಪಲಾವ್. ಓಕೆ, ಗೈಸ್, ಶ್ರಾವಣ ಶನಿವಾರದ ಪೂಜೆ ನಮ್ಮ ಮನೆಯಲ್ಲಿ ಇವತ್ತು ಫುಲ್ಲು ಹೊಗೆ ಮುಚ್ಕೊಂಡ್ಬಿಟ್ಟಿದ್ದೆ, ಧೂಪ ಹಾಕಿದ್ದೆ ಅದಕ್ಕೋಸ್ಕರ. ಆ್ಯಂಡ್ ಪಲಾವ್ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಆಲ್ರೆಡಿ ಒಂದು ರೌಂಡ್ ಬ್ಯಾಟಿಂಗ್ ಆಯಿತು. ನಂದು ಆಲ್ರೆಡಿ ಒಂದು ರೌಂಡ್ ಬ್ಯಾಟಿಂಗ್ ಆಯಿತು ನೋಡಿ. ಪಲಾವ್ ಮಾಡಿದ್ದೀನಿ. ದೇವಸ್ಥಾನಕ್ಕೂ ಅದೇ ಬಾಕ್ಸಿಗೆ ಹಾಕ್ಕೊಂಡು ಹೋಗಬೇಕು. ಇದ್ರೊಳಗಡೆ ಎಲ್ಲ ಕ್ಯೂಟಾಗಿ ಬಿಚ್ಚಿನ ರಂಗೋಲಿ ಸಕ್ಕರ ಇದನ್ನು ಅದನ್ನು ಹಾಳು ಮಾಡೋಕ್ಕಂತಲೇ ಇಂಥವ್ರು ಇರ್ತಾರೆ. ಬಂದು ತೊಳೆದಿದ್ರೆ ಆಗ್ತಿರ್ಲಿಲ್ಲ, ಇವಾಗ ತೊಳ್ಕೊಂಡು ಕೂತಿರೋದು. ನಾವೆಲ್ಲ ರೆಡಿ ಎಲ್ಲ ಆದಮೇಲೆ ಟೈಮ್ ತೋರಿಸ್ತೀನಿ ಈಗ ನೋಡಿ. ಟೈಮ್ 10:30. ಇವಾಗ ಮಾಡೋದು ಎಲ್ಲ. ಮುಖ ನೋಡಿದ್ರೆ ಹಂಗೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನೆಲ್ಲ. ಇದು ಅವಲಕ್ಕಿ ಪ್ರಸಾದ ಮಾಡ್ಸೋಕ್ಕೆ ಅಲ್ಲೇ ಕೊಡೋದು. ಬಾಳೆಹಣ್ಣು ಮತ್ತು ಪೂಜೆ ಸಾಮಾನು, ಹೂವು ಒಂದು ಇಟ್ಕೋಬೇಕು. ಹೂವು ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಹಾರ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತೇಳಿ ಸುಮ್ಮನೆ ಆಗಿದ್ದೀನಿ. ಓಕೆ, ಲೆಟ್ಸ್ ಗೆಟ್ಸ್ ಟುಡೇಸ್ ವ್ಲಾಗ್ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಗೈಸ್ ಗೊತ್ತಿಲ್ಲ, ನಂಗೆ ನಿದ್ದೆ ಬರ್ತಾ ಇದೆ. ಓಕೆ, ಚಲೋ. ಫೈನಲಿ ಅಂತೂ ಇಂತೂ ಮನೆ ಬಿಟ್ವಿ ಗೈಸ್. ಫಸ್ಟು ಮನೆ ಬಿಟ್ಟರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರು, ಬೆಳಗ್ಗೆ ನಾನು ಬೇಗ ಒಂದು 5 o'clockಗೆ ಎದ್ದು ಎಲ್ಲ ರೆಡಿ ಮಾಡಿಟ್ರು ನಮ್ಮ ಹಸ್ಬೆಂಡ್ ಇನ್ನೂ ಆಗಿರಲಿಲ್ಲ. 10:30 ಆದ್ರೂ ಇನ್ನೂ ನೋಡ್ಕೊಂಡಿದ್ರಿ ಅಲ್ವ ನೀವು. ಅವರು ಇನ್ನೂ ಕಾರ್ ತೊಳೆದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ನಾವು ಬಿಟ್ಟಿದ್ದೆ ಅಲ್ಲಿ ಹತ್ತತ್ರ 11:30, 12 ಅನಿಸುತ್ತೆ ಗೈಸ್. 12ಗೆ ಬಿಟ್ಟಿದ್ದು ನಾವು. ಲಾಂಗ್ ಜರ್ನಿ ಮಾಡಬೇಕಲ್ಲ, ಸ್ವಲ್ಪ ಬೋರ್ ಅನಿಸುತ್ತೆ. ಬೇಗನೆ ಹೋದರೆ ಬೇಗ ಮಧ್ಯಾಹ್ನದ ಅಷ್ಟರಲ್ಲಿ ಬಂದ್ಬಿಡ್ಬೋದು, ಇಲ್ಲಾಂದರೆ ಸಂಜೆ ಆಗುತ್ತೆ ಅನ್ನೋದೊಂದೇ ಟೆನ್ಷನು. ಓಕೆ, ಇವಾಗ ಅಂತೂ ಇಂತೂ ನಾವು ದೇವಸ್ಥಾನನ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಹೋಗುವಂಥ ಖುಷಿನೇ ವೈಬ್ ಅದೊಂಥರ ಬೇರೆ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಇದು ಶ್ರಾವಣ ಶನಿವಾರ ಪೂಜೆ ಆಗಿರೋದ್ರಿಂದ ಲಾಸ್ಟ್ ಶನಿವಾರ ನಾವು ಬಂದಿದ್ದಿತ್ತು ದೇವಸ್ಥಾನಕ್ಕೆ. ಈ ಒಂದು ಪೂಜೆನ ನಾವು ಮಾಡಿಸಿದಾದ್ಮೇಲೆ ನಾನ್ ವೆಜ್ ತಿನ್ನೋದು ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾವು ಮನೆಯಿಂದ ಏನು ತೊಗೊಂಬಂದಿರ್ತೀವಿ ಪೂಜೆ ಸಾಮಾನು ಆ್ಯಂಡ್ ಪ್ರಸಾದನ ನಾವು ಮನೆಯಿಂದ ಮಾಡ್ಕೊಂಬರಲ್ಲ. ಪ್ರಸಾದಕ್ಕೆ ಏನೇನು ಬೇಕು ಅದನ್ನು ತೊಗೊಂಬಂದು ಅವ್ರ ಕೈಲಿ ಕೊಡ್ತೀವಿ, ಅವರೇ ಮಾಡ್ಕೊಳ್ತಾರೆ. ಆ್ಯಂಡ್ ಪೂಜೆ ಸಾಮಾನೆಲ್ಲ ಅವರು ಒಂದು ತಟ್ಟೆ ಕೊಡ್ತಾರೆ, ಅಥವಾ ನಾವೇ ಮನೆಯಿಂದ ಯಾವ್ದಾದ್ರು ತೊಗೊಂಡೋಗಿದ್ರೆ ಜೋಡಿಸಿ ಕೊಡ್ಬೋದು. ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ದೇವ್ರು ಬಂದು ಆಂಜನೇಯ ಸ್ವಾಮಿ. ಕರೆಕ್ಟಾಗಿ ಪೂಜೆ ಆಗೋ ಟೈಮ್ಗೆ ಹೋಗಿ ಈಚೆ ಕೂತ್ಕೊಂಡಿದ್ದಾರೆ ಕೂಗ್ಲಿ ಅಂತ. ಇಲ್ಲಿ ಪ್ರಸಾದನೂ ಕೊಟ್ಟಿದ್ದಾರೆ. ನಾವು ತಿನ್ಕೊಂಡು ನೆಕ್ಸ್ಟ್ ಮುಂದೆ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೂ ನಾವು ಹೊರಟ್ವಿ. ಮನೆ ದೇವರಿಗೆ ಪೂಜೆ ಕೊಟ್ಟು ಬಂದಮೇಲೆ ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗಿದ್ದು. ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ದರ್ಶನವೂ ಸಹ ಆಯಿತು. ಹತ್ರದಿಂದನೇ ಆಯಿತು. ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು, ಹಾಗೆ ಊಟ ಮಾಡಿರಲಿಲ್ಲ ಅಂತೇಳಿ ನಾಷ್ಟ ಆಗಿತ್ತು. ಅದಾದಮೇಲೆ ಊಟ ಮಾಡೋಕ್ಕೆ ಬಂದ್ವಿ. ಮುಗೀತು ಪೂಜೆ, ಮನೆ ದೇವ್ರ ಪೂಜೆ. ಏನೋ ಹೆಂಗೈತೆ ಹೆಂಗೈತೆ ಪಲಾವ್? ನೀವೇ ಮಾಡಿದ್ದು?
ಏನು ಅನ್ನಿಸ್ತಾ ಇದೆ ದೇವಸ್ಥಾನ ಪೂಜೆ? ಆಗಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ. ಮತ್ತು ನಾನು ಈ ಒಂದು ಟೈಮಲ್ಲಿ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಈ ಒಂದು ಜರ್ನಿ ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ ಫುಲ್ ಟಯರ್ಡ್ ಅನಿಸ್ತು. ಅದಾದಮೇಲೆ ಮನೆಗೆ ಬಂದು ಮತ್ತೆ ಒಂದು 1 hour ಏನೋ ರೆಸ್ಟ್ ತೊಗೊಂಡೆ. ಅದಾದಮೇಲೆ ದೇವ್ರಿಗೆ ಪ್ರಸಾದ ಎಲ್ಲ ಮಾಡಿ ದೇವ್ರ ಮುಂದೆ ಇಟ್ಟು ಮತ್ತೆ ಕೈ ಮುಕ್ಕೊಂಡು ದೇವ್ರಿಗೆ ಕಾಪಾಡಪ್ಪ ಅಂತೇಳಿ ಅದೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡೆ. ನಮ್ಮಮ್ಮ ಬಂದಿದ್ದಾರೆ ಗೈಸ್. ಇವತ್ತು ಗೌರಿ ಹಬ್ಬ ಅಂತೇಳಿ ನಾನು ಹೋಗಂಗಿಲ್ಲ ಅಂತೇಳಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಬಂದಿದ್ದಾರೆ. ಏನಕ್ಕೆ ಬಂದಿರೋದು ಇವತ್ತು ಹಬ್ಬದ ದಿನ? ಮಾತಾಡ್ರಿ ಮಂಜುಳವ್ರೆ. ನೋಡ್ಕೊಂಡು ಹೋಗೋಣ ಅಂತನಾ ಹಬ್ಬದ ದಿನ? ತಿರುಪತಿಗೆ ಹೋಗಿದ್ರೆ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಬಟ್ಟೆ ತೊಗೊಂಬಂದವ್ರೆ. ಈ ಕಲರ್ 50 ಜೊತೆ ಐತೆ ನನ್ನ ಹತ್ರ. ಈ ಚೇಂಜ್ ಮಾಡಕ್ಕೆ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಅರ್ಶಿನ ಕುಂಕುಮ ಗೌರಿ ಹಬ್ಬಕ್ಕೆ ತವರಿನ ಬಾಗಿನ ನವಕೋಟಿಗೆ ಸರಿ ಅಂತ. ಏನ್ರಿ ಏನಾದರೂ ಮಾತಾಡ್ರಿ. ಹಾಂ, ಪಟಾಪಟ ಅಂತ ಮಾತಾಡಬೇಕು. ಮಾತಾಡ್ರಿ. ಹಾಂ, ಅರ್ಶಿನ ಕುಂಕುಮ, ಬಳೆ ಹೂವು, ಸೀರೆ ಎಲ್ಲ ತೊಗೊಂಬಂದಿದ್ದಾರೆ. ಏನಕ್ಕೆ ನಾವೇ ನಿಮ್ಮ ಮನೆಗೆ ಬರ್ತಿದ್ರಿ ತಾನೇ? ಹಾಂ, ನಾವು ಕರ್ಕೊಂಡು ಹೋಗಲ್ಲ. ಯಾಕೆ ಕರ್ಕೊಂಡು ಹೋಗಲ್ಲ? ಎಲ್ಲಿಗೆ ಹೋಗಿದ್ವಿ ಅಂದರೆ ಇವತ್ತು ಗ್ಲೂಕೋಸ್ ಟೆಸ್ಟ್ ಇತ್ತು ನಮಗೆ ಹಾಸ್ಪಿಟ್ಲಿಗೆ. ಏನು ಹೇಳಿದ್ರು? ರಿಪೋರ್ಟ್ ಇನ್ನೂ ಕೊಟ್ಟಿಲ್ಲ. 3 ಗಂಟೆ ಮೇಲೆ ರಿಪೋರ್ಟ್ ಸಿಗೋದು. ನಮ್ಮಮ್ಮ ನಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಆಟೋ ಹತ್ರ ಹೋಗಿ ಕೇಳೈತೆ ನಮ್ಮ ಮನೆಗೆ ಎಷ್ಟಾಗ್ತದೆ ಅಂತ. 200 ರೂಪಾಯಿ ಅಂದಿದ್ದಕ್ಕೆ ಫೋನ್ ಮಾಡೈತೆ ಆಟೋ ಬುಕ್ ಮಾಡು ಅಂತ. 100 ರೂಪಾಯಿ ಅಂತ ಅಂದಿದ್ರೆ ಸರ್ಪ್ರೈಸ್ ಅಂತ ಬರ್ತಿತ್ತು ಮನೆ ಹತ್ರ, ಬಾಗ್ಲಾಕಿರ್ತಿದ್ರಿ ನಾವು ಅಷ್ಟೇ ತಾನೇ. ಅವ್ರು 200 ರೂಪಾಯಿ ಅಂದಿದ್ದಕ್ಕೆ ಫೋನ್ ಮಾಡಿದ್ದು ನಮಗೆ. ನಾವು ಅಲ್ಲೇ ಆಸ್ಪತ್ರೆ ಹತ್ರನೇ ಇದ್ವಿ. ಸರ್ಪ್ರೈಸ್ ಕೊಡೋ ನಮ್ಮಮ್ಮ. ಲಾಸ್ಟ್ ಟೈಮ್ ಒಂದ್ಸಲಿ ಸರ್ಪ್ರೈಸ್ ಕೊಟ್ಟಿದ್ರು ಬಂದು. ಆದರೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾರೆ, ನಮ್ಮ ಮನೆಗೆ ರೂಟ್ ಗೊತ್ತಾಗ್ದಿರಾ ಫೋನ್ ಮಾಡಿ ಆಟೋ ಬುಕ್ ಮಾಡಿಸ್ತಾರೆ. ಏನು ಅನಿಸ್ತಾ ಇದೆ ನಿಮ್ಮ ಮಗಳು ಅಪರೂಪಕ್ಕೆ ನೋಡಿ? ಖುಷಿ ಆಯ್ತು. ಖುಷಿ? ಎಷ್ಟು ಖುಷಿ ಆಗ್ತೈತೆ? ತಿರುಪತಿಗೆ ಹೋಗಿ ಹೆಂಗೆ ರೆಡಿಯಾಗಿ ಬಂದಿದ್ದೀರಾ? ನೆನ್ನೆ ಬಂದ್ರಲ್ಲ? ನೆನ್ನೆ ಬಂದಿದ್ದು. ನೆನ್ನೆ ರಾತ್ರಿ ಅಲ್ಲ, ಮೊನ್ನೆ ರಾತ್ರಿ ಬಂದಿತ್ತು. ನಿಲ್ಲಿಸ್ತಾ ಇದ್ದೀರಾ ಹಬ್ಬಕ್ಕೆ? ಗೌರಿ ಹಬ್ಬಕ್ಕೆ? ಓಕೆ. ಊಟ ಮಾಡಿ. ನಾನು ಅಡುಗೆನೇ ಮಾಡಿಲ್ಲ ಇವತ್ತು. ಹಬ್ಬದ ದಿನ ನಾನು ಅಡುಗೆನೇ ಮಾಡಿಲ್ಲ. ಅದಕ್ಕೆ ಹೋಟ್ಲಿಂದ ತಂದಿದ್ದಾರೆ ನನ್ನ ಹಸ್ಬೆಂಡು. ನಮ್ಮಮ್ಮ ಇವಾಗ ಡವ್ ತೆಗಿತಾರೆ. ನನಗೆ ಬೇಡ ಊಟ, ನಾನು ತಿನ್ನಲ್ಲಮ್ಮ ಊಟ, ಬೇಡ ನನಗೆ ಅಂತ ಹೇಳ್ತಾರೆ ಇವಾಗ. ಓಕೆ, ಏನು ಕೊಟ್ಟಿದ್ದೀರ ಅಂತ ಆಮೇಲೆ ತೋರಿಸ್ತೀನಿ ರೀ. ನಮ್ಮಮ್ಮ ಹೋಗ್ಬೇಕಾದ್ರಲ್ಲ ಕ್ಯಾಶ್ ಕೊಟ್ಟೋತಾರೆ. ಚೆಕ್. ನಮ್ಮಮ್ಮ ಬರ್ತಾರೆ ಅಂತ ನನಗೆ ಕ್ಲೂನು ಸಹ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಮನೇಲಿ ಅಡುಗೆನೂ ಮಾಡಿಲ್ಲ. ಗ್ಲೂಕೋಸ್ ಟೆಸ್ಟ್ ಇತ್ತು ಬೆಳಗ್ಗೆ ಅಂತೇಳಿ ಹೋಟ್ಲಲ್ಲೇ ತಿನ್ಕೊಂಡು ಹಾಗೆ ಹೋಗಿದ್ವಿ. ನಮ್ಮಮ್ಮ ಬಂದರು ಅಂತೇಳಿ ಅವಾಗ ನನ್ನ ಹಸ್ಬೆಂಡ್ ಹೋಗಿ ಮನೇಲಿ ಅಡುಗೆ ಮಾಡಿರಲಿಲ್ಲ ಅಂತೇಳಿ ಮನೇಲಿ ಮಾಡಿಲ್ಲ. ಯಾಕೆ ಅಂತ ಗೊತ್ತು ತಾನೆ? ಯಾಕೆ ಮಾಡಿಲ್ಲ ನಾವು ಮನೇಲಿ? ಆಸ್ಪತ್ರೆಗೆ ಹೋಗಿದ್ರಲ್ಲ ಚೆಕಪ್ ತಿನ್ನಿ. ಈ ಒಂದು ಗೌರಿ ಹಬ್ಬಕ್ಕೆ ನಮ್ಮಮ್ಮ ಇದನ್ನು ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಅಷ್ಟೇ ನಮ್ಮ ಅಮ್ಮಂಗೆ ನಾನು ಹೇಳ್ತಾನೆ ಇರ್ತೀನಿ, ಗೌರಿ ಹಬ್ಬಕ್ಕೆ ಪರ್ಟಿಕ್ಯುಲರ್ ಕೊಡಲೇಬೇಕಾ ಅಂತ. ನಮ್ಮಮ್ಮ ಹೇಳ್ತಾರೆ ಶಾಸ್ತ್ರ ಅನ್ನೋದಕ್ಕೆ ಕೊಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ತೊಗೊತೀನಿ. ಇಲ್ಲಾಂದರೆ ತೊಗೊಳ್ಳಲ್ಲ ಅಂತಲ್ಲ, ಅದಕ್ಕಿಂತ ಬೇಜಾನು ಗೌರಿ ಹಬ್ಬ ಬರೋಕ್ಕಿಂತ ಮುಂಚೆನೇ ತುಂಬ ಖರ್ಚು ಮಾಡಿಸ್ಬಿಟ್ಟಿದ್ದೀನಿ. ಮದುವೆ ಆದ್ರೂ ಸಹ ಸ್ಯಾರಿ ಸ್ಟಿಚಿಂಗು, ಸ್ಯಾರಿ ಕೊಡಿಸೋದು ಬೇಜಾನು ತೊಗೊತೀನಿ. ಆದರೂ ನಮ್ಮಮ್ಮ ಗೌರಿ ಹಬ್ಬದ ದಿನ ಸಂಪ್ರದಾಯ ಅಂತೇಳಿ 3 ವರ್ಷ ಆಗಿದೆ ನನ್ನ ಮದುವೆ ಆಗಿ. 3 ವರ್ಷದಿಂದ ಆ ಸಂಪ್ರದಾಯದ ಜೊತೆ ಪಾಲಿಸ್ಕೊಂಡೇ ಬಂದಿದ್ದಾರೆ. ಆದರೂ ಮಿಡಲಲ್ಲೂ ನಾನು ತುಂಬ ಖರ್ಚು ಮಾಡ್ತೀನಿ. ಅದೇ ಅಲ್ವಾ ತಾಯಿ ಪ್ರೀತಿ ಅನ್ನೋದು. ಓಕೆ ಗಾಯ್ಸ್, ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಗಾಯ್ಸ್. ಲವ್ ಯು ಆಲ್. ಟೇಕ್ ಕೇರ್ ಆಲ್. ಬಾಯ್.